ನಾವಿಬ್ರು ಒಂದು ಕ್ಯೂಟ್ ಆಗಿರೋ ಸೆಲ್ಫಿ ತಗೊಳ್ಳೋಣವಾ? ಬಾ. ಹೇ, ಸ್ಮೈಲ್. ತಾತ ನೀವಾ? ನನ್ನ ಮಾತಾಡ್ಸಕ್ಕೆ ಅಂತ ಬಂದ್ರ ತಾತ? ಅದು ನಾನು ಆದಿ ಈ ಬಂದವ್ರನ್ನೆಲ್ಲ ಮಾತಾಡಿಸ್ತಾ ಇದ್ವಿ. ಏನಾದರೂ ಹೇಳ್ಬೇಕಿತ್ತ ತಾತ? ಆದಿನ ಕರೀಲಾ? ಕರಿತೀಯ? ನೀನು ಕರೆದ್ರೆ ಅವ್ನು ಬರ್ತಾನ? ಹಾ ತಾತ, ಬರ್ತಾನೆ. ನೀವು ಹೋಗಿರಿ, ನಾನು ಕರ್ಕೊಂಡು ಬರ್ತೀನಿ. ಲಕ್ಷ್ಮಿ, ತಾತ ಆಗ್ಲಿಂದ ನೋಡ್ತಾ ಇದ್ದೀನಿ, ನನ್ನ ಕಣ್ಣನ್ನೇ ನೋಡದೆ ಮಾತಾಡ್ತಾ ಇದ್ದೀನಿ. ನನ್ನ ಮೊಮ್ಮಗಳಿಗೆ ಸುದ್ದಿ ಹೇಳಕ್ ಬರಲ್ಲ ಅಂತ ನನಗೆ ಗೊತ್ತು. ಆದಿ ನೀನು ಮಾತಾಡ್ತಾ ಇದ್ದನ್ನ ನಾನು ಕೇಳಿಸ್ಕೊಂಡೆ ಲಕ್ಷ್ಮಿ. ರೆಡಿನಾ ಸರ್? ಸರ್, ನೀವು ಮೇಡಮ್ನ ಸೊಂಟ ಹಿಡ್ಕೊಂಡು ಒಂದು ಸೈಡ್ ಪೋಸ್ ಕೊಟ್ಬಿಡಿ ಸರ್. ಅದೆಲ್ಲ ಬೇಡ ಬಿಡಿ ಸರ್, ನಿಮ್ಮ ಹೆಂಡತಿ ಸೊಂಟ ಹಿಡ್ಕೊಳಕ್ಕೆ ನೀವು ಯಾಕೆ ನಾಚ್ಕೋತೀರಿ ಸರ್? ಅದು ನಾನು ಅವ್ರ ಹೆಗಲ ಮೇಲೆ ಕೈ ಇಡ್ಬೋದಾ? ಸರ್, ಅದೆಲ್ಲ ತುಂಬ ಔಟ್ಡೇಟೆಡ್ ಸರ್. ಈ ಫೋಟೋನ ಯಾರಾದರೂ ನೋಡಿದ್ರೆ ಇವನ್ಯಾವನಪ್ಪ ಈ ಥರ ಪೋಸ್ ಕೊಡಿಸಿ ಫೋಟೋ ತೆಗ್ದನಲ್ಲ ಅಂತ ನಮ್ಮ ಫೀಲ್ಡರೆಲ್ಲ ನೋಡಿ ಪಾಕ ನಕ್ಬಿಡ್ತಾರೆ ಸರ್. ಸರ್, ಮುಖ ಏನು ನೋಡ್ತೀರಿ ಸರ್? ಬನ್ನಿ ಸರ್, ಸೊಂಟ ಇಟ್ಕೊಳ್ಳಿ ಸರ್. ಬೇಡ ಬಿಡಿ. ಅರೆ ಸಂಜೀವ್ ಅವರೇ, ಯಾಕೆ ಇಷ್ಟೊಂದು ಸಂಕೋಚ ಪಡ್ತಿದ್ದೀರಾ? ಫೋಟೋಗ್ರಾಫರ್ ಅವ್ರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನೀಟಾಗಿ ಅವಳು ಸೊಂಟ ಹಿಡ್ಕೊಂಡು ಒಂದು ಒಳ್ಳೆ ಪೋಸ್ ಕೊಡಿ. ನೋಡಿ ಅಮ್ಮು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳೆ. ಒಳ್ಳೆ ಪೋಸ್ ಕೊಡಿ. ಬೇಡ ಅನ್ಸುತ್ತೆ. ಸ್ಮೈಲ್ ಮಾಡಿ. ಬೇಡ ಬಿಡಿ, ಪರವಾಗಿಲ್ಲ. ಸರ್, ಕ್ಲೋಸ್ನೆಸ್ ಇಲ್ಲ ಸರ್. ಸರ್, ಮುಖದಲ್ಲಿ ಸ್ಮೈಲ್ ಇಲ್ಲ ಸರ್. ಮೇಡಮ್, ನೀವು ಸ್ಮೈಲ್ ಮಾಡಿಲ್ಲ ಸರ್. ಒಂದು ಸ್ವಲ್ಪ ಕ್ಲೋಸ್ ಆಗಿ ಬಂದು ಸ್ಮೈಲ್ ಕೊಡಿ ಸರ್. ಮೇಡಮ್, ಫೀಲ್ ಇರಲಿ, ಡಿವೈನ್ ಫೀಲ್ ಇರಲಿ. ಅಯ್ಯೋ ದೇವ್ರೆ, ಫೋಟೋಗ್ರಾಫರ್ ಅದು ಡಿವೈನ್ ಅಲ್ಲ, ರೊಮ್ಯಾಂಟಿಕ್ ಆಗಿ ಇರಬೇಕು ಅಂತ ಹೇಳಿ. ಹ್ಞೂ, ಡಿವೈನ್ ಫೀಲ್ ಇದ್ರೆ ಮೇಡಮ್ ರೊಮ್ಯಾಂಟಿಕ್ ಬರೋದು. ಅಮ್ಮ, ಒಂದ್ ಕಡೆ ಹೋಗಿ ಕೂತು ರೆಸ್ಟ್ ಮಾಡೋದಲ್ವಾ? ಯಾಕೆ ನಿಂತು ಸುಸ್ತು ಮಾಡ್ಕೊಳ್ತಿದ್ಯಾ?